ಓಂ ಶಾಂತಿ. ಇಂದಿನ ದಿನಾಂಕ 26/9/2024. ಪ್ರಾರ್ಥ ಮುರಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವು ಧರಣಿಯ ಚೈತನ್ಯ ನಕ್ಷತ್ರಗಳಾಗಿದ್ದೀರಿ. ನೀವು ಇಡೀ ವಿಶ್ವಕ್ಕೆ ಬೆಳಕನ್ನು ನೀಡಬೇಕಾಗಿದೆ. ಪ್ರಶ್ನೆ: ಶಿವತಂದೆಯು ನೀವು ಮಕ್ಕಳ ಶರೀರವನ್ನು ಕಂಚನವನ್ನಾಗಿ ಹೇಗೆ ಮಾಡುತ್ತಾರೆ? ನೀವು ಇಡೀ ವಿಶ್ವಕ್ಕೆ ಬೆಳಕನ್ನು ನೀಡಬೇಕಾಗಿದೆ. ಪ್ರಶ್ನೆ: ಶಿವತಂದೆಯು ನೀವು ಮಕ್ಕಳ ಶರೀರವನ್ನು ಕಂಚನವನ್ನಾಗಿ ಹೇಗೆ ಮಾಡುತ್ತಾರೆ? ಉತ್ತರ: ಬ್ರಹ್ಮ ತಾಯಿಯ ಮೂಲಕ ನಿಮಗೆ ಜ್ಞಾನದ ಪಾಲನೆ ಕೊಡಿಸಿ ನಿಮ್ಮ ಕಾಯವನ್ನು ಕಂಚನವನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಅವರ ಮಹಿಮೆಯಲ್ಲಿ ತುಮೇವ ಮಾತಶ್ಚ ಪಿತಾ ಎಂದು ಆಡುತ್ತಾರೆ. ಈಗ ನೀವು ಬ್ರಹ್ಮ ತಾಯಿಯ ಮೂಲಕ ಜ್ಞಾನದ ಹಾಲನ್ನು ಕುಡಿಯುತ್ತಿದ್ದೀರಿ. ಇದರಿಂದ ನಿಮ್ಮ ಎಲ್ಲ ಪಾಪಗಳು ಪರಿಹಾರವಾಗುತ್ತದೆ, ಕಂಚನವಾಗಿ ಬಿಡುತ್ತೀರಿ. ಓಂ ಶಾಂತಿ. ಆತ್ಮಿಕ ತಂದೆಯೂ ಕುಳಿತು ತಿಳಿಸುತ್ತಾರೆ, ಹೇಗೆ ಆಕಾಶದಲ್ಲಿ ನಕ್ಷತ್ರಗಳಿವೆ ಹಾಗೆಯೇ ನೀವು ಮಕ್ಕಳು ಧರಣಿಯ ನಕ್ಷತ್ರಗಳಾಗಿದ್ದೀರಿ. ನಕ್ಷತ್ರಗಳನ್ನು ದೇವತೆಗಳೆಂದು ಕರೆಯುತ್ತಾರೆ. ವಾಸ್ತವದಲ್ಲಿ ಅವು ದೇವತೆಗಳಲ್ಲ. ನೀವು ಅವುಗಳಿಗಿಂತಲೂ ಮಹಾನ್ ಶಕ್ತಿಶಾಲಿಗಳಾಗಿದ್ದೀರಿ, ಏಕೆಂದರೆ ನೀವು ಆತ್ಮ ನಕ್ಷತ್ರಗಳ ಈ ವಿಶ್ವವನ್ನು ಪ್ರಕಾಶವನ್ನಾಗಿ ಮಾಡುತ್ತೀರಿ. ನೀವೇ ದೇವತೆಯಾಗುವವರಿದ್ದೀರಿ. ನಿಮ್ಮದೇ ಉತ್ಥಾನ ಮತ್ತು ಪತನವಾಗುತ್ತದೆ. ಆ ನಕ್ಷತ್ರಗಳಂತೂ ಕೇವಲ ಈ ಸೃಷ್ಟಿ ನಾಟಕದ ರಂಗಮಂಚಕ್ಕೆ ಬೆಳಕನ್ನು ಕೊಡುತ್ತವೆ. ಅದಕ್ಕೆ ದೇವತೆ ಎಂದು ಹೇಳುವುದಿಲ್ಲ. ನೀವು ದೇವತೆಗಳಾಗುತ್ತಿದ್ದೀರಿ. ನೀವು ಇಡೀ ವಿಶ್ವವನ್ನು ಬೆಳಗುವವರಾಗಿದ್ದೀರಿ. ಈಗ ಇಡೀ ವಿಶ್ವದಲ್ಲಿ ಘೋರ ಅಂಧಕಾರವಿದೆ, ಪತಿತರಾಗಿ ಬಿಟ್ಟಿದ್ದಾರೆ. ಈಗ ತಂದೆಯು ನೀವು ಮಧುರಾತಿ ಮಧುರ ಮಕ್ಕಳನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ. ಮನುಷ್ಯರು ಎಲ್ಲವನ್ನೂ ದೇವತೆಗಳೆಂದು ತಿಳಿಯುತ್ತಾರೆ. ಸೂರ್ಯನಿಗೂ ದೇವತೆ ಎಂದು ಹೇಳಿಬಿಡುತ್ತಾರೆ. ಕೆಲವೊಂದೆಡೆ ಸೂರ್ಯನ ಬಾವುಟವನ್ನು ಹಾಕುತ್ತಾರೆ. ತಮ್ಮನ್ನು ಸೂರ್ಯ ವಂಶಿಗಳೆಂದು ಕರೆಸಿಕೊಳ್ಳುತ್ತಾರೆ. ವಾಸ್ತವದಲ್ಲಿ ನೀವು ಸೂರ್ಯ ವಂಶೀಯರಾಗಿದ್ದೀರಲ್ಲವೇ? ತಂದೆಯು ಬಂದು ತಿಳಿಸುತ್ತಾರೆ, ಭಾರತದಲ್ಲಿ ಘೋರ ಅಂಧಕಾರವಿದೆ. ಈಗ ಭಾರತದಲ್ಲಿಯೇ ಪ್ರಕಾಶತೆಯೂ ಬೇಕು. ತಂದೆಯು ನೀವು ಮಕ್ಕಳಿಗೆ ಜ್ಞಾನ ಅಂಜನವನ್ನು ಕೊಟ್ಟಿದ್ದಾರೆ. ನೀವು ಅಜ್ಞಾನ ನಿದ್ರೆಯಲ್ಲಿ ಮಲಗಿದ್ದೀರಿ. ಈಗ ತಂದೆಯು ಬಂದು ಪುನಃ ಜಾಗೃತಗೊಳಿಸುತ್ತಾರೆ ಮತ್ತು ತಿಳಿಸುತ್ತಾರೆ, ನಾಟಕದ ಯೋಜನೆಯ ಅನುಸಾರ ಕಲ್ಪ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಾನು ಪುನಃ ಬರುತ್ತೇನೆ. ಈ ಪುರುಷೋತ್ತಮ ಸಂಗಮ ಯುಗವು ಯಾವುದೇ ಶಾಸ್ತ್ರದಲ್ಲಿಲ್ಲ. ಈ ಯುಗವನ್ನು ಈಗ ನೀವು ಮಕ್ಕಳೇ ಅರಿತುಕೊಂಡಿದ್ದೀರಿ. ಈಗ ನೀವು ನಕ್ಷತ್ರಗಳು, ನಂತರ ನೀವೇ ದೇವತೆಗಳಾಗುತ್ತೀರಿ. ನಕ್ಷತ್ರ ದೇವತಾಯ ನಮಃ ಎಂದು ನಿಮಗೆ ಹೇಳುತ್ತಾರೆ. ಈಗ ನೀವು ಪೂಜಾರಿಗಳಿಂದ ಪೂಜ್ಯರಾಗುತ್ತೀರಿ. ಸತ್ಯಯುಗದಲ್ಲಿ ನೀವು ಪೂಜ್ಯರಾಗುತ್ತೀರಿ. ಇದು ಸಹ ತಿಳಿದುಕೊಳ್ಳುವ ಮಾತಾಗಿದೆ ಎಲ್ಲವೇ? ಇದಕ್ಕೆ ಆತ್ಮಿಕ ವಿದ್ಯೆ ಎಂದು ಹೇಳಲಾಗುತ್ತದೆ. ಎಂದು ಯಾರದ್ದೂ ಜಗಳವಾಗುವುದಿಲ್ಲ, ಯುದ್ಧವಾಗುವುದಿಲ್ಲ. ಶಿಕ್ಷಕರು ಸಾಧಾರಣ ರೀತಿಯಿಂದ ಓದಿಸುತ್ತಾರೆ. ಮಕ್ಕಳು ಸಹ ಸಾಧಾರಣ ರೀತಿಯಲ್ಲಿ ಓದುತ್ತೀರಿ. ಇದರಲ್ಲಿ ಎಂದೂ ಯಾರಿಗೂ ಜಗಳ ಕಲಹದ ಮಾತಿಲ್ಲ. ನಾನು ಭಗವಂತನಾಗಿದ್ದೇನೆ ಎಂದು ಈ ಬ್ರಹ್ಮರವರು ಸಹ ಹೇಳುವುದಿಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಓದಿಸುವವರು ನಿರಾಕಾರ ಶಿವತಂದೆಯಾಗಿದ್ದಾರೆ. ಇವರಿಗೆ ತಮ್ಮ ಶರೀರವಿಲ್ಲ. ನಾನು ಈ ರಥವನ್ನು ಲೋನಾಗಿ ಪಡೆಯುತ್ತೇನೆಂದು ಹೇಳುತ್ತಾರೆ. ಇವರಿಗೆ ಭಗೀರಥನೆಂದು ಏಕೆ ಹೇಳುತ್ತಾರೆ? ಏಕೆಂದರೆ ಬಹಳ ಭಾಗ್ಯಶಾಲಿ ರಥವಾಗಿದ್ದಾರೆ. ಇವರೇ ಮತ್ತೆ ವಿಶ್ವದ ಮಾಲೀಕನಾಗುತ್ತಾರೆ. ಅಂದರೆ ಭಗೀರಥನಾದರಲ್ಲವೇ? ಆದುದರಿಂದ ಎಲ್ಲದರ ಅರ್ಥವನ್ನು
ತಿಳಿಯಬೇಕಲ್ಲವೇ? ಇದು ಎಲ್ಲದಕ್ಕಿಂತ ದೊಡ್ಡ ವಿದ್ಯೆಯಾಗಿದೆ. ಪ್ರಪಂಚದಲ್ಲಿ ಅಸತ್ಯವೇ ಅಸತ್ಯವಿದೆ, ಗಾದೆ ಮಾತಿದೆ ಎಲ್ಲವೇ. ಸತ್ಯದ ದೋಣಿಯು ಅಲುಗಾಡುತ್ತದೆ, ಆದರೆ ಮುಳುಗುವುದಿಲ್ಲ. ಇತ್ತೀಚೆಗಂತೂ ಅನೇಕ ಪ್ರಕಾರದ ಭಗವಂತರಾಗಿದ್ದಾರೆ. ತಮ್ಮನ್ನು ಭಗವಂತನೆಂದು ಹೇಳಿಕೊಳ್ಳುವುದನ್ನು ಹೋಗಲಿ ಬಿಡಿ, ಅಂದುಕೊಂಡರೆ ಕಲ್ಲು ಮುಳ್ಳು ಎಲ್ಲದಕ್ಕೂ ಹೇಳುತ್ತಾರೆ. ಭಗವಂತನನ್ನು ಎಷ್ಟೊಂದು ನಿಂದನೆ ಮಾಡುತ್ತಾರೆ. ತಂದೆಯು ಕುಳಿತು ತಿಳಿಸುತ್ತಾರೆ, ಹೇಗೆ ಲೌಕಿಕ ತಂದೆಯೂ ಸಹ ಮಕ್ಕಳಿಗೆ ತಿಳಿಸುತ್ತಾರೆ. ಆದರೆ ಆ ಲೌಕಿಕ ತಂದೆಯು ತಂದೆ, ಶಿಕ್ಷಕ ಮತ್ತು ಸದ್ಗುರು ಒಬ್ಬರೇ ಆಗಿರುವುದಿಲ್ಲ. ಮೊದಲು ತಂದೆಯ ಬಳಿ ಜನ್ಮ ಪಡೆಯುತ್ತಾರೆ. ನಂತರ ಸ್ವಲ್ಪ ದೊಡ್ಡವರಾದ ಮೇಲೆ ಓದಿಸಲು ಶಿಕ್ಷಕರೂ ಬೇಕು ಮತ್ತು ಓದಿದ ನಂತರ ಗುರುಗಳೂ ಬೇಕು. ಆದರೆ ಇಲ್ಲಿ ತಂದೆ, ಶಿಕ್ಷಕ, ಸದ್ಗುರು ಒಬ್ಬರೇ ಆಗಿದ್ದಾರೆ. ಅವರು ನಾನು ನೀವು ಆತ್ಮಗಳ ತಂದೆಯಾಗಿದ್ದೇನೆಂದು ಹೇಳುತ್ತಾರೆ. ಆತ್ಮನೇ ಓದುತ್ತದೆ. ಆತ್ಮಕ್ಕೆ ಆತ್ಮವೆಂದು ಹೇಳಲಾಗುತ್ತದೆ. ಬಾಕಿ ಶರೀರಗಳಿಗೆ ಅನೇಕ ಹೆಸರುಗಳಿವೆ. ವಿಚಾರ ಮಾಡಿ, ಇದು ಬೇಹದ್ದಿನ ನಾಟಕವಾಗಿದೆ. ಏನು ಮಾಡಲ್ಪಟ್ಟಿದೆಯೋ ಅದೇ ನಡೆಯುತ್ತಿದೆ. ಯಾವುದೇ ಹೊಸ ಮಾತಿಲ್ಲ. ಇದು ಅನಾದಿ ಮಾಡಲ್ಪಟ್ಟ ನಾಟಕವಾಗಿದೆ. ತಿರುಗುತ್ತಿರುತ್ತದೆ. ಆತ್ಮಗಳು ಪಾತ್ರಧಾರಿಗಳಾಗಿದ್ದಾರೆ. ಆತ್ಮಗಳು ಎಲ್ಲಿರುತ್ತಾರೆ? ನಾವು ನಮ್ಮ ಮನೆ ಪರಮಧಾಮದಲ್ಲಿರುತ್ತೇವೆ. ನಂತರ ನಾವಿಲ್ಲಿ ಬೇಹದ್ದಿನ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆಂದು ಹೇಳುತ್ತೀರಿ. ತಂದೆಯಂತೂ ಸದಾ ಪರಮಧಾಮದಲ್ಲಿಯೇ ಇರುತ್ತಾರೆ. ಅವರು ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಈಗ ನಿಮಗೆ ರಚಯಿತ ತಂದೆಯು ತನ್ನ ಮತ್ತು ರಚನೆಯ ಸಾರವನ್ನು ತಿಳಿಸಿಕೊಡುತ್ತಾರೆ. ಸ್ವದರ್ಶನ ಚಕ್ರಧಾರಿ ಮಕ್ಕಳೇ ಇಂದು ನಿಮಗೆ ಹೇಳುತ್ತಾರೆ. ಇದರ ಅರ್ಥವನ್ನು ಮತ್ಯಾರೂ ಅರಿತುಕೊಳ್ಳುವುದಿಲ್ಲ. ಏಕೆಂದರೆ ಸ್ವದರ್ಶನ ಚಕ್ರಧಾರಿಯು ವಿಷ್ಣುವಾಗಿದ್ದಾರೆ. ಇವರು ಮತ್ತೆ ಮನುಷ್ಯರಿಗೆ ಏಕೆ ಹೇಳುತ್ತಾರೆ ಎಂದು ತಿಳಿಯುತ್ತಾರೆ. ಈಗ ನೀವು ತಿಳಿದುಕೊಂಡಿದ್ದೀರಿ. ಶೂದ್ರರಾಗಿದ್ದಾಗ ಮನುಷ್ಯರಾಗಿದ್ದೀರಿ, ಈಗ ಬ್ರಾಹ್ಮಣರಾಗಿದ್ದೀರಿ. ಮತ್ತೆ ದೇವತೆಗಳಾಗುತ್ತೀರೆಂದರೂ ಸಹ ಮನುಷ್ಯರಾಗಿಯೇ ಇರುತ್ತೀರಿ. ಆದರೆ ಗುಣಗಳು ಬದಲಾಗುತ್ತವೆ. ರಾವಣನು ಬಂದಾಗ ನಿಮ್ಮ ನಡವಳಿಕೆಯು ಎಷ್ಟು ಕೆಟ್ಟು ಹೋಗುತ್ತದೆ. ಸತ್ಯಯುಗದಲ್ಲಿ ಈ ವಿಕಾರಗಳು ಇರುವುದಿಲ್ಲ. ಶಿವ ತಂದೆ ಅಮರ ಕತೆ ಹೇಳುತ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಕತೆಗಳನ್ನು ಕೇಳಿರುತ್ತೀರಿ. ಅಮರನಾಥನು ಪಾರ್ವತಿಗೆ ಕಥೆಯನ್ನು ತಿಳಿಸಿದರೆಂದು ಹೇಳುತ್ತಾರೆ. ಈಗ ಆ ಮನುಷ್ಯರಿಗೆ ಶಂಕರ ಮನುಷ್ಯ ತಿಳಿಸುತ್ತಾರಲ್ಲವೇ? ಶಿವನು ಹೇಗೆ ತಿಳಿಸುತ್ತಾರೆ? ಅದನ್ನು ಕೇಳಲು ಎಷ್ಟೊಂದು ಮನುಷ್ಯರು ಹೋಗುತ್ತಾರೆ. ಈ ಭಕ್ತಿ ಮಾರ್ಗದ ಮಾತುಗಳನ್ನು ತಂದೆಯು ಕುಳಿತು ತಿಳಿಸುತ್ತಾರೆ. ಭಕ್ತಿಯು ಕೆಟ್ಟದೆಂದು ತಂದೆಯು ಹೇಳುವುದಿಲ್ಲ. ಇದಂತೂ ನಾಟಕವು ಅನಾದಿಯಾಗಿದೆ. ಇದರ ಬಗ್ಗೆ ತಿಳಿಸಲಾಗುತ್ತದೆ. ಈಗ ತಂದೆಯು ತಿಳಿಸುತ್ತಾರೆ. ಮೊದಲನೆಯದಾಗಿ ತನ್ನನ್ನು ಆತ್ಮನೆಂದು ತಿಳಿಯಿರಿ. ಮೂಲ ಮಾತೇನೆಂದರೆ ಭಗವಾನುವಾಚ ಮನ್ಮನಾಭವ. ಇದರ ಅರ್ಥವೇನು? ಇದನ್ನು ತಂದೆಯು ಕುಳಿತು ಮುಖದಿಂದ ತಿಳಿಸುತ್ತಾರೆ. ಆದ್ದರಿಂದ ಇದು ಗೋಮುಖವಾಗಿದೆ. ಇದನ್ನು ತಿಳಿಸಿದ್ದಾರೆ. ತ್ವಮೇವ ಮಾತಶ್ಚ ಪಿತಾ ಅವರಿಗೆ ಹೇಳುತ್ತಾರೆ. ಅಂದಾಗ ತಂದೆಯು ಈ ಬ್ರಹ್ಮ ತಾಯಿಯ ಮೂಲಕ ನಿಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ. ಶಿವ ತಂದೆಯು ತಿಳಿಸುತ್ತಾರೆ, ನಾನು ಈ ಮುಖದ ಮೂಲಕ ನೀವು ಮಕ್ಕಳಿಗೆ ಜ್ಞಾನದ ಹಾಲನ್ನು ಕುಡಿಸುತ್ತೇನೆ. ಇದರಿಂದ ನಿಮ್ಮ ಪಾಪಗಳೆಲ್ಲವೂ ಭಸ್ಮವಾಗಿ ನೀವು ಆತ್ಮ ಕಂಚನದಂತೆ ಆಗುತ್ತೀರಿ. ಅಂದಾಗ ಕಾಯವು ಕಂಚನವಾದುದೇ ಸಿಗುತ್ತದೆ. ಆತ್ಮಗಳು ಸಂಪೂರ್ಣ ಪವಿತ್ರ ಕಂಚನವಾಗಿ ಬಿಡುತ್ತಾರೆ. ನಂತರ ನಿಧಾನವಾಗಿ ಏಣಿಯನ್ನಿಳಿಯುತ್ತಾರೆ. ಈಗ ನೀವು
ಅರಿತುಕೊಂಡಿದ್ದೀರಿ. ನಾವಾತ್ಮಗಳು ಸಹ ಕಂಚನವಾಗಿದ್ದೆವು. ಶರೀರವು ಕಂಚನವಾಗಿತ್ತು. ಮತ್ತೆ ಡ್ರಾಮಾ ಅನುಸಾರ ನಾವು 84 ಜನ್ಮಗಳ ಚಕ್ರದಲ್ಲಿ ಬಂದಿದ್ದೇವೆ. ಈಗ ಕಂಚನವಿಲ್ಲ. ಈಗಂತೂ ಆತ್ಮವು ಕೇವಲ 9 ಕ್ಯಾರೆಟ್ನಷ್ಟು ಶಕ್ತಿ ಇದೆ ಎಂದು ಹೇಳಬಹುದು. ಇನ್ನು ಸ್ವಲ್ಪ ಪರ್ಸೆಂಟ್ ಮಾತ್ರವೇ ಉಳಿದಿದೆ. ಪೂರ್ಣ ಪ್ರಾಯಲೋಪವೆಂದು ಹೇಳುವುದಿಲ್ಲ. ಅಲ್ಪ ಸ್ವಲ್ಪ ಶಾಂತಿ ಇರುತ್ತದೆ. ತಂದೆಯು ಈ ಚಿಹ್ನೆಯನ್ನು ತೋರಿಸಿದ್ದಾರೆ. ಲಕ್ಷ್ಮೀ ನಾರಾಯಣರ ಚಿತ್ರವು ನಂಬರ್ 1 ಆಗಿದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಚಕ್ರವು ಬಂದು ಬಿಟ್ಟಿದೆ. ತಂದೆಯ ಪರಿಚಯವು ಬಂದು ಬಿಟ್ಟಿದೆ. ಈಗ ನಿಮ್ಮ ಕಾಯವು ಪೂರ್ಣ ಕಂಚನವಾಗಿಲ್ಲ. ಆದರೆ ತಂದೆಯ ಪರಿಚಯವಂತೂ ಬುದ್ಧಿಯಲ್ಲಿದೆ ಎಲ್ಲವೇ. ತಂದೆಯು ಕಂಚನವಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ. ಆತ್ಮದಲ್ಲಿ ಇರುವಂತಹ ತುಕ್ಕು ಹೇಗೆ ಬಿಟ್ಟು ಹೋಗುವುದೋ ಅದಕ್ಕಾಗಿ ನೆನಪಿನ ಯಾತ್ರೆಯು ಬೇಕು. ಇದಕ್ಕೆ ಯುದ್ಧದ ಮೈದಾನವೆಂದು ಹೇಳಲಾಗುತ್ತದೆ. ನೀವು ಪ್ರತಿಯೊಬ್ಬರೂ ಒಂಟಿಯಾಗಿ ಯುದ್ಧದ ಮೈದಾನದಲ್ಲಿ ಸಿಪಾಯಿಗಳಾಗಿದ್ದೀರಿ. ಈಗ ಪ್ರತಿಯೊಬ್ಬರೂ ಎಷ್ಟು ಸಾಧ್ಯವೋ ಅಷ್ಟು ಪುರುಷಾರ್ಥ ಮಾಡಿ. ಪುರುಷಾರ್ಥ ಮಾಡುವುದಂತೂ ವಿದ್ಯಾರ್ಥಿಯ ಕೆಲಸವಾಗಿದೆ. ಎಲ್ಲಿಗೆ ಹೋಗಿ ಪರಸ್ಪರ ಪ್ರತಿಯೊಬ್ಬರೂ ಮನ್ಮನಾಭವದ ಎಚ್ಚರಿಕೆಯನ್ನು ನೀಡುತ್ತಾ ಇರಿ. ಶಿವತಂದೆಯ ನೆನಪಿದೆಯೇ? ಒಬ್ಬರು ಇನ್ನೊಬ್ಬರಿಗೆ ಇದೇ ನೆನಪು ತರಿಸಬೇಕಾಗಿದೆ. ತಂದೆಯ ವಿದ್ಯೆಯಲ್ಲಿ ಚಮತ್ಕಾರವಿದೆ. ಆದ್ದರಿಂದ 1 ಸೆಕೆಂಡಿನಲ್ಲಿ ಕಾಯವು ಕಂಚನವಾಗಿ ಬಿಡುತ್ತದೆ. ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ. ತಂದೆಯ ಮಕ್ಕಳಾಗುವುದು ಎಂದರೆ ವಿಶ್ವದ ಮಾಲೀಕರಾಗಿ ಬಿಟ್ಟಿರಿ. ನಂತರ ವಿಶ್ವದ ರಾಜ್ಯಭಾಗ್ಯ, ಅದರಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವುದೇ ಪುರುಷಾರ್ಥ ಮಾಡುವುದಾಗಿದೆ. ಆದರೆ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸರಿಯಲ್ಲವೇ? ಪುರುಷಾರ್ಥ ಮಾಡುವುದು ಪ್ರತಿಯೊಬ್ಬರ ಮೇಲಿದೆ. ನೀವು ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಆಗ ಆತ್ಮವು ಪವಿತ್ರವಾಗಿ ಬಿಡುವುದು. ಸತೋಪ್ರಧಾನರಾಗಿ ಸತೋಪ್ರಧಾನ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ. ನೀವು ಎಷ್ಟು ಬಾರಿ ತಮೋಪ್ರಧಾನದಿಂದ ಸತೋಪ್ರಧಾನರಾಗಿದ್ದೀರಿ. ಈ ಚಕ್ರವು ಸುತ್ತುತ್ತಾ ಇರುತ್ತದೆ. ಇದಕ್ಕೆಂದು ಅಂತ್ಯವೂ ಬರುವುದಿಲ್ಲ. ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ನಾನು ಕಲ್ಪಕಲ್ಪವೂ ಬರುತ್ತೇನೆ. ನೀವು ಮಕ್ಕಳೇ ನಮಗೆ ಚೀಚಿ ಪ್ರಪಂಚದಲ್ಲಿ ನಿಮಂತ್ರಣ ಕೊಡುತ್ತೀರಿ. ನಿಮಂತ್ರಣ ಕೊಡುತ್ತೀರಾ? ನಾವು ಪತಿತರಾಗಿ ಬಿಟ್ಟಿದ್ದೇವೆ. ನಮ್ಮನ್ನು ಬಂದು ಪಾವನ ಮಾಡಿ ಎಂದು ಹೇಳುತ್ತೀರಿ. ವಾ, ನಿಮ್ಮ ನಿಮಂತ್ರಣವೇ ನಮ್ಮನ್ನು ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತೀರೆಂದರೆ ನಾನು ನಿಮ್ಮ ವಿಧೇಯ ಸೇವಕನಾಗಿದ್ದೇನೆ. ಇದು ಸಹ ನಾಟಕದ ಆಟವಾಗಿದೆ. ನಾವು ಕಲ್ಪಕಲ್ಪವೂ ಅದನ್ನೇ ಓದುತ್ತೇವೆ, ಪಾತ್ರವನ್ನು ಅಭಿನಯಿಸುತ್ತೇವೆಂದು ತಿಳಿಯುತ್ತೀರಿ. ಆತ್ಮವೇ ಪಾತ್ರವನ್ನಭಿನಯಿಸುತ್ತದೆ. ಇಲ್ಲಿ ಕುಳಿತಿದ್ದರೂ ಸಹ ತಂದೆಯು ಆತ್ಮಗಳನ್ನೇ ನೋಡುತ್ತಾರೆ, ನಕ್ಷತ್ರಗಳನ್ನೇ ನೋಡುತ್ತಾರೆ. ಹೇಗೆ ನಕ್ಷತ್ರಗಳು ಚಂದ್ರನ ಹತ್ತಿರದಲ್ಲಿರುತ್ತವೆ, ನೀವು ಸಹ ಯೋಗಬಲದಿಂದ ಚೆನ್ನಾಗಿ ಪವಿತ್ರರಾಗುತ್ತೀರೆಂದರೆ ಮಿನುಗುತ್ತೀರಿ. ತಂದೆಯೂ ಸಹ ಹೇಳುತ್ತಾರೆ, ಮಕ್ಕಳಲ್ಲಿ ಯಾರು ಬಹಳ ಒಳ್ಳೆಯ ನಕ್ಷತ್ರವಾಗಿದ್ದಾರೆಯೋ ಅವರಿಗೆ ಹೂಗಳನ್ನು ಕೊಡಿ. ಮಕ್ಕಳು ಸಹ ಒಬ್ಬರು ಇನ್ನೊಬ್ಬರನ್ನು ಅರಿತುಕೊಂಡಿರುತ್ತಾರಲ್ಲವೇ? ಅವಶ್ಯವಾಗಿ ಕೆಲವು ನಕ್ಷತ್ರಗಳು ಬಹಳ ತೀಕ್ಷ್ಣವಾಗಿರುತ್ತವೆ, ಕೆಲವು ಕಡಿಮೆ. ಆ ನಕ್ಷತ್ರಗಳಿಗೆ ದೇವತೆಗಳೆಂದು ಹೇಳುವುದಿಲ್ಲ. ನೀವು ಮನುಷ್ಯರಾಗಿದ್ದೀರಿ. ಆದರೆ ತಂದೆಯು ನೀವಾತ್ಮಗಳನ್ನು ಪವಿತ್ರರನ್ನಾಗಿ ಮಾಡಿ
ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ತಂದೆಯು ಆಸ್ತಿಯಲ್ಲಿ ಎಷ್ಟೊಂದು ಶಕ್ತಿಯನ್ನು ಕೊಡುತ್ತಾರೆ. ಸರ್ವಶಕ್ತಿವಂತ ಅಲ್ಲವೇ? ತಂದೆಯು ತಿಳಿಸುತ್ತಾರೆ, ನಾನು ನೀವು ಮಕ್ಕಳಿಗೆ ಎಷ್ಟೊಂದು ಶಕ್ತಿಯನ್ನು ಕೊಡುತ್ತೇನೆ. ಗಾಯನವು ಮಾಡುತ್ತೀರಲ್ಲವೇ? ಬಾಬಾ, ವಿದ್ಯೆಯಿಂದ ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತೀರಿ. ವಾ, ಈ ರೀತಿ ಮತ್ಯಾರೂ ಮಾಡುವುದಿಲ್ಲ. ವಿದ್ಯೆಯು ಆದಾಯದ ಮೂಲವಾಗಿದೆಯಲ್ಲವೇ? ಇಡೀ ಆಕಾಶ ಧರಣಿ ಎಲ್ಲವೂ ನಮ್ಮದಾಗಿ ಬಿಡುತ್ತದೆ. ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ಅಡೋಲ ರಾಜ್ಯವೆಂದು ಹೇಳಲಾಗುತ್ತದೆ. ಯಾರು ಖಂಡಿಸಲು ಸಾಧ್ಯವಿಲ್ಲ, ಯಾರು ಸುಡಲು ಸಾಧ್ಯವಿಲ್ಲ. ಅಂದ ಮೇಲೆ ಇಂತಹ ತಂದೆಯ ಶ್ರೀಮತದಂತೆ ನಡೆಯಬೇಕಲ್ಲವೇ? ಪ್ರತಿಯೊಬ್ಬರೂ ತನ್ನ ಪುರುಷಾರ್ಥ ಮಾಡಬೇಕಾಗಿದೆ. ಮಕ್ಕಳು ಚಿತ್ರದ ಮೂಲಕ ತಮ್ಮ ಜೊತೆಗಾರರಿಗೆ ತಿಳಿಸಬೇಕೆಂದು ಮ್ಯೂಸಿಯಂ ಇತ್ಯಾದಿಗಳನ್ನು ಮಾಡಿಸುತ್ತೀರಿ. ತಂದೆಯು ಸಲಹೆ ನೀಡುತ್ತಿರುತ್ತಾರೆ. ಯಾವ ಚಿತ್ರಗಳು ಬೇಕೋ ಬಲೆ ಮಾಡಿಸಿ. ಎಲ್ಲರ ಬುದ್ಧಿಯೂ ಕೆಲಸ ಮಾಡುತ್ತದೆ. ಮನುಷ್ಯರ ಕಲ್ಯಾಣಕ್ಕಾಗಿಯೇ ಇವುಗಳನ್ನು ಮಾಡಿಸಲಾಗುತ್ತದೆ. ನಿಮಗೆ ತಿಳಿದಿದೆ, ಸೇವಾ ಕೇಂದ್ರಕ್ಕೆ ಯಾರಾದರೂ ಬಂದರೆ ಇಂತಹ ಯಾವ ಯುಕ್ತಿಯನ್ನು ರಚಿಸಬೇಕೋ ಅವರು ತಾವೇ ಮಿಠಾಯಿಯನ್ನು ತೆಗೆದುಕೊಳ್ಳಲು ಬರುವಂತಿರಬೇಕು. ಯಾರಾದರೂ ಮಿಠಾಯಿಯು ಬಹಳ ಚೆನ್ನಾಗಿರುತ್ತದೆ ಎಂದರೆ ಅದರ ಜಾಹೀರಾತು ಬಂದು ಬಿಡುತ್ತದೆ. ಇಂಥವರ ಅಂಗಡಿಗೆ ಹೋಗಿ ಎಂದು ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ಹೇಳುತ್ತಾರೆ. ಇದಂತೂ ಬಹಳ ಒಳ್ಳೆಯ ನಂಬರ್ 1 ಮಿಠಾಯಿಯಾಗಿದೆ. ಇಂತಹ ಮಿಠಾಯಿಯನ್ನು ಯಾರೂ ಕೊಡಲು ಸಾಧ್ಯವಿಲ್ಲ. ಒಬ್ಬರು ನೋಡಿಕೊಂಡು ಹೋಗುತ್ತಾರೆಂದರೆ ಅನ್ಯರಿಗೂ ತಿಳಿಸುತ್ತಾರೆ. ಇಡೀ ಭಾರತವನ್ನು ಹೇಗೆ ಸ್ವರ್ಣಿಮ ಯುಗದಲ್ಲಿ ತರುವುದು ಎಂದು ವಿಚಾರವಂತೂ ನಡೆಯುತ್ತದೆ. ಅದಕ್ಕಾಗಿ ಎಷ್ಟೊಂದು ತಿಳಿಸುತ್ತಾರೆ. ಆದರೆ ಕಲ್ಲು ಬುದ್ಧಿಯವರಾಗಿದ್ದರೆ ಪರಿಶ್ರಮವಾಗುತ್ತದೆ. ಬೇಟೆ ಮಾಡುವುದನ್ನು ಕಲಿಯಬೇಕಲ್ಲವೇ? ಮೊಟ್ಟ ಮೊದಲು ಚಿಕ್ಕ ಚಿಕ್ಕ ಬೇಟೆಯಾಡುವುದನ್ನು ಕಲಿಯಬೇಕು. ದೊಡ್ಡ ಬೇಟೆಗಂತೂ ಶಕ್ತಿಯೂ ಬೇಕಲ್ಲವೇ? ಎಷ್ಟು ದೊಡ್ಡ ದೊಡ್ಡ ವಿದ್ವಾಂಸ ಪಂಡಿತರಿದ್ದಾರೆ. ವೇದಶಾಸ್ತ್ರಗಳನ್ನು ಓದಿದ್ದಾರೆ. ತಮ್ಮನ್ನು ಎಷ್ಟು ದೊಡ್ಡ ಅಥಾರಿಟಿ ಎಂದು ತಿಳಿಯುತ್ತಾರೆ. ಕಾಶಿಯಲ್ಲಿ ಅವರಿಗೆ ಎಷ್ಟು ದೊಡ್ಡ ದೊಡ್ಡ ಬಿರುದುಗಳು ಸಿಗುತ್ತವೆ. ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ, ಮೊಟ್ಟ ಮೊದಲು ಕಾಶಿಯಲ್ಲಿ ಸೇವೆಯ ಮುತ್ತಿಗೆ ಹಾಕಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಾಯಿಂದ ಬಂದಾಗ ಅನ್ಯರು ಕೇಳುತ್ತಾರೆ. ಚಿಕ್ಕವರ ಮಾತನ್ನು ಯಾರೂ ಕೇಳುವುದಿಲ್ಲ. ತಮ್ಮನ್ನು ಶಾಸ್ತ್ರಗಳ ಅಥಾರಿಟಿ ಎಂದು ತಿಳಿದುಕೊಳ್ಳುವಂತಹ ಹುಲಿಯಂತಹ ಮನುಷ್ಯರಿಗೆ ತಿಳಿಸಬೇಕು. ಶಿವ ತಂದೆಗೂ ಇಷ್ಟು ದೊಡ್ಡ ಬಿರುದುಗಳಿಲ್ಲ. ಅಷ್ಟು ದೊಡ್ಡ ದೊಡ್ಡ ಬಿರುದುಗಳನ್ನು ಅವರಿಗೆ ಕೊಡುತ್ತಾರೆ. ಈಗ ಭಕ್ತಿ ಮಾರ್ಗ ರಾಜ್ಯವಿದೆ ಎಲ್ಲವೇ? ಈಗ ಜ್ಞಾನ ಮಾರ್ಗದ ರಾಜ್ಯವಾಗುತ್ತದೆ. ಜ್ಞಾನದಲ್ಲಿ ಭಕ್ತಿ ಇರುವುದಿಲ್ಲ. ಭಕ್ತಿಯಲ್ಲಿ ಮತ್ತೆ ಜ್ಞಾನ ಸ್ವಲ್ಪವೂ ಇರುವುದಿಲ್ಲ. ಆದ್ದರಿಂದ ಇದನ್ನು ತಂದೆಯು ತಿಳಿಸುತ್ತಾರೆ. ತಂದೆಯು ನಕ್ಷತ್ರಗಳು ಕುಳಿತಿದ್ದಾರೆ ಎನ್ನುವ ರೀತಿಯಲ್ಲಿ ನೋಡುತ್ತಾರೆ. ದೇಹದ ಪರಿವೆಯನ್ನು ಬಿಟ್ಟು ಬಿಡಬೇಕಾಗಿದೆ. ಹೇಗೆ ಮೇಲೆ ನಕ್ಷತ್ರಗಳು ಮಿನುಗುತ್ತಿರುತ್ತವೆಯೋ ಹಾಗೆಯೇ ಇಲ್ಲಿಯೂ ಸಹ ಆತ್ಮರೂಪಿ ನಕ್ಷತ್ರಗಳು ಮಿನುಗುತ್ತಿದ್ದೀರಿ. ಕೆಲವರು ಬಹಳ ತೀಕ್ಷ್ಣತೆಯನ್ನು ಹೊಂದಿದ್ದೀರಿ. ಇವರು ಧರಣಿಯ ನಕ್ಷತ್ರಗಳು. ಇವರಿಗೆ ದೇವತೆಗಳೆಂದು ಹೇಳಲಾಗುತ್ತದೆ. ಇದು ಎಷ್ಟು ದೊಡ್ಡ ಬೇಅದ್ದಿನ ರಂಗಮಂಟಪವಾಗಿದೆ. ತಂದೆಯು ತಿಳಿಸುತ್ತಾರೆ, ಅದು ಅದ್ದಿನ ದಿನ ಮತ್ತು ರಾತ್ರಿಯಾಗಿದೆ. ಇದು ಅರ್ಧಕಲ್ಪದ ರಾತ್ರಿ, ಅರ್ಧಕಲ್ಪದ ಬೇಅದ್ದಿನ ದಿನದ ಮಾತಾಗಿದೆ. ದಿನದಲ್ಲಿ ಸುಖವೇ ಸುಖವಿರುತ್ತದೆ. ಇಲ್ಲಿ ಎಲ್ಲಿಯೂ ಪೆಟ್ಟನ್ನು ತಿನ್ನುವ ಅವಶ್ಯಕತೆ ಇಲ್ಲ. ಜ್ಞಾನದಲ್ಲಿ ಸುಖವಿದೆ, ಭಕ್ತಿಯಲ್ಲಿ ದುಃಖವಿದೆ. ಸತ್ಯಯುಗದಲ್ಲಿ ದುಃಖದ
ಹೆಸರಿರುವುದಿಲ್ಲ, ಅಲ್ಲಿ ಮೃತ್ಯುವಿರುವುದಿಲ್ಲ. ನೀವು ಕಾಲನ ಮೇಲೆ ಜಯ ಗಳಿಸುತ್ತೀರಿ, ಮೃತ್ಯುವಿನ ಹೆಸರೇ ಇರುವುದಿಲ್ಲ. ಅದು ಅಮರಲೋಕವಾಗಿದೆ. ನಿಮಗೆ ತಿಳಿದಿದೆ, ತಂದೆಯು ನಮಗೆ ಅಮರಲೋಕಕ್ಕಾಗಿ ಅಮರ ಕಥೆಯನ್ನು ತಿಳಿಸುತ್ತಿದ್ದಾರೆ. ಈಗ ನೀವು ಮಧುರಾತಿ ಮಕ್ಕಳಿಗೆ ಮೇಲಿನಿಂದ ಹಿಡಿದು ಪೂರ್ಣ ಚಕ್ರದ ಜ್ಞಾನವಿದೆ. ನಾವಾತ್ಮಗಳ ಮನೆಯು ಬ್ರಹ್ಮಲೋಕವಾಗಿದೆ. ಅಲ್ಲಿಂದ ನಂಬರ್ವಾರ್ ಪಾತ್ರವನ್ನಭಿನಯಿಸಲು ಇಲ್ಲಿಗೆ ಬಂದಿದ್ದೇವೆಂದು ತಿಳಿದುಕೊಂಡಿದ್ದೀರಿ. ಅನೇಕ ಆತ್ಮಗಳಿದ್ದಾರೆ, ಒಬ್ಬೊಬ್ಬರನ್ನೂ ಕುಳಿತು ತಿಳಿಸಲಾಗುವುದಿಲ್ಲ. ಆದ್ದರಿಂದ ಸಾರ ರೂಪದಲ್ಲಿ ತಿಳಿಸುತ್ತಾರೆ. ಎಷ್ಟೊಂದು ರೆಂಬೆ ಕೊಂಬೆಗಳಿವೆ. ಬೆಳೆಯುತ್ತಾ ಬೆಳೆಯುತ್ತಾ ವೃಕ್ಷವು ವೃದ್ಧಿಯನ್ನು ಹೊಂದುತ್ತದೆ. ಅನೇಕರಿಗೆ ತಮ್ಮ ಧರ್ಮದ ಬಗ್ಗೆಯೂ ಸಹ ಗೊತ್ತಿಲ್ಲ. ತಂದೆಯು ಬಂದು ತಿಳಿಸುತ್ತಾರೆ, ನೀವು ಮೂಲತಃ ದೇವಿ ದೇವತಾ ಧರ್ಮದವರಾಗಿದ್ದೀರಿ. ಆದರೆ ಈಗ ಧರ್ಮಭ್ರಷ್ಟ ಕರ್ಮಭ್ರಷ್ಟರಾಗಿ ಬಿಟ್ಟಿದ್ದೀರಿ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ, ನಾವು ಮೂಲತಃ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ, ಮತ್ತೆ ಇಲ್ಲಿಗೆ ಪಾತ್ರವನ್ನಭಿನಯಿಸಲು ಬರುತ್ತೇವೆ. ಈ ಲಕ್ಷ್ಮೀನಾರಾಯಣ ರಾಜ್ಯವಿತ್ತು, ಇವರ ವಂಶಾವಳಿ ಇತ್ತು. ನಂತರ ಈ ಸಂಗಮ ಯುಗದಲ್ಲಿ ನಿಂತಿದ್ದೀರಿ. ತಂದೆಯು ತಿಳಿಸುತ್ತಾರೆ, ನೀವು ಸೂರ್ಯವಂಶೀಯರಾಗಿದ್ದೀರಿ, ನಂತರ ಚಂದ್ರವಂಶೀಯರಾದಿರಿ. ಬಾಕಿ ಈ ಮಧ್ಯದಲ್ಲಂತೂ ಬಹಳಷ್ಟು ಶಾಖೆಗಳಿವೆ. ಈ ಆಟವು ಬೇಹದ್ದಿನದ್ದಾಗಿದೆ. ಇದು ಎಷ್ಟು ಚಿಕ್ಕ ವೃಕ್ಷವಾಗಿದೆ, ಬ್ರಾಹ್ಮಣರ ಕುಲವಾಗಿದೆ. ಇದು ಮತ್ತೆ ಎಷ್ಟು ದೊಡ್ಡ ವೃಕ್ಷವಾಗಿ ಬಿಡುತ್ತದೆ. ಎಲ್ಲರನ್ನೂ ನೋಡಿ ಮಿಲನ ಮಾಡುವುದಕ್ಕೂ ಆಗುವುದಿಲ್ಲ. ಎಲ್ಲೆಂದರಲ್ಲಿ ಮುತ್ತಿಗೆ ಹಾಕುತ್ತಾ ಹೋಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ದೆಹಲಿ ಮತ್ತು ಕಾಶಿಯನ್ನು ಸೇವೆಯ ಮುತ್ತಿಗೆ ಹಾಕಿ ಇಡೀ ಪ್ರಪಂಚಕ್ಕೆ ನೀವು ಮುತ್ತಿಗೆ ಹಾಕುವವರಾಗಿದ್ದೀರಿ ಎಂದು ಹೇಳುತ್ತಾರೆ. ನೀವು ಯೋಗ ಬಲದಿಂದ ಇಡೀ ಪ್ರಪಂಚದಲ್ಲಿ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಿ. ಎಷ್ಟೊಂದು ಖುಷಿಯಾಗುತ್ತದೆ. ಕೆಲವರು ಕೆಲವೊಂದೆಡೆ ಹೋಗುತ್ತಾರೆ. ನಿಮ್ಮ ಮಾತನ್ನು ಯಾರೂ ಕೇಳುವುದಿಲ್ಲ. ಯಾವಾಗ ದೊಡ್ಡವರು ಬರುತ್ತಾರೆ, ಪತ್ರಿಕೆಗಳಲ್ಲಿ ಬರುವುದೋ ಆಗ ತಿಳಿಯುತ್ತಾರೆ. ಈಗಿನ್ನು ಚಿಕ್ಕ ಬೇಟೆಯಾಗುತ್ತಿದೆ. ದೊಡ್ಡ ಸಾಹುಕಾರರಂತೂ ನಮಗಾಗಿ ಇಲ್ಲಿಯೇ ಸ್ವರ್ಗವಿದೆ ಎಂದು ತಿಳಿಯುತ್ತಾರೆ. ಬಡವರೇ ಬಂದು ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ. ಬಾಬಾ, ನೀವು ನನ್ನವರು, ನಿಮ್ಮ ವಿನಃ ನನಗೆ ಇನ್ಯಾರೂ ಇಲ್ಲ ಎಂದು ಹೇಳುತ್ತಾರೆ. ಆದರೆ ಮೋಹ ಮಮತ್ವವು ಇಡೀ ಪ್ರಪಂಚದಿಂದ ಕಳೆಯಬೇಕಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಆತ್ಮವನ್ನು ಕಂಚನವನ್ನಾಗಿ ಮಾಡಿಕೊಳ್ಳಲು ಒಬ್ಬರು ಇನ್ನೊಬ್ಬರಿಗೆ ಎಚ್ಚರಿಸಬೇಕು. ಮನ್ಮನಾಭವದ ಸಲಹೆ ಕೊಡಬೇಕಾಗಿದೆ. ಯೋಗ ಬಲದಿಂದ ಪವಿತ್ರರಾಗಿ ಮಿನುಗುತ್ತಿರುವ ನಕ್ಷತ್ರಗಳಾಗಬೇಕಾಗಿದೆ. ಈ ಬೇಅದ್ದಿನ ಮಾಡಲ್ಪಟ್ಟಂತಹ ನಾಟಕವನ್ನು ಬಹಳ ಚೆನ್ನಾಗಿ ಅರಿತುಕೊಂಡು ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ಜ್ಞಾನದ ಅಂಜನವನ್ನು ಕೊಟ್ಟು ಮನುಷ್ಯರನ್ನು ಅಜ್ಞಾನ ಘೋರ ಅಂಧಕಾರದಿಂದ ಬಿಡಿಸಬೇಕಾಗಿದೆ. ವರದಾನ: ಸ್ನೇಹಕ್ಕೆ ಬದಲಾಗಿ ತಾನು ಸ್ವಯಂ ಬದಲಾಗಿ ತಂದೆಯ ಸಮಾನ ಆಗುವಂತಹ ಸಂಪನ್ನ ಮತ್ತು ಸಂಪೂರ್ಣ ಭವ. ಸ್ನೇಹದ ಗುರುತಾಗಿದೆ. ಅವರು ತನ್ನ ಸ್ನೇಹಿಯ ಬಲಹೀನತೆಯನ್ನು ನೋಡಲು ಇಚ್ಛಿಸುವುದಿಲ್ಲ. ಸ್ನೇಹಿಯ ತಪ್ಪನ್ನು ತನ್ನ ತಪ್ಪು ಎಂದು ತಿಳಿಯುತ್ತಾರೆ. ತಂದೆ ಯಾವಾಗ ಮಕ್ಕಳ ಯಾವುದಾದರೂ ಮಾತನ್ನು ಕೇಳಿದರೆ ಆಗ ತಿಳಿಯುತ್ತಾರೆ, ಇದು ನನ್ನ ಮಾತಾಗಿದೆ. ತಂದೆ ಮಕ್ಕಳನ್ನು ತನ್ನ ಸಮಾನ, ಸಂಪನ್ನ ಮತ್ತು ಸಂಪೂರ್ಣ ನೋಡಲು ಇಚ್ಛೆ ಪಡುತ್ತಾರೆ. ಈ ಸ್ನೇಹದ ಬದಲಾಗಿ
ತಾನು ಸ್ವಯಂ ಬದಲಾಗಿರಿ. ಭಕ್ತರಂತೂ ತಲೆಯನ್ನೇ ಕತ್ತರಿಸಿ ಇಡಲು ತಯಾರಾಗಿರುತ್ತಾರೆ. ಆದರೆ ನೀವು ನಿಮ್ಮ ಶರೀರದ ತಲೆಯನ್ನು ಕತ್ತರಿಸುವ ಅಗತ್ಯವಿಲ್ಲ. ಆದರೆ ರಾವಣನ ತಲೆಯನ್ನು ಕತ್ತರಿಸಿ. ಸ್ಲೋಗನ್: ತಮ್ಮ ಆತ್ಮೀಯ ವೈಬ್ರೇಷನ್ ಮೂಲಕ ಶಕ್ತಿಶಾಲಿ ವಾಯುಮಂಡಲ ರೂಪಿಸುವಂತಹ ಸೇವೆ ಮಾಡುವುದು ಎಲ್ಲಕ್ಕಿಂತಲೂ ಶ್ರೇಷ್ಠ ಸೇವೆಯಾಗಿದೆ. ಒಳ್ಳೆಯದು. ಓಂ ಶಾಂತಿ.